10ನೇ ತರಗತಿಯ ಥೇಲ್ಸ್ ಪ್ರಮೇಯದಲ್ಲಿ ನಾವು ಹೇಳ್ತೀವಿ ಏನು ಅಂತಂದರೆ, ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದಂತಹ ಸಮಾಂತರ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ. ಈ ಪ್ರಮೇಯವನ್ನು ಪ್ರೂವ್ ಮಾಡಬೇಕಾದ್ರೆ ನಾವು ಮೊದಲು ADE ತ್ರಿಭುಜ ತಗೋತೀವಿ, ನೆಕ್ಸ್ಟು BDE ತಗೊತೀವಿ. ಅದರ ನೆಕ್ಸ್ಟು ತ್ರಿಭುಜ ADE ಮತ್ತು CEDಗಳನ್ನು ತಗೋತೀವಿ. ಅಲ್ಲಿ ತ್ರಿಭುಜ ADE BDE CED ವಿಸ್ತೀರ್ಣಗಳನ್ನು ಹೇಳಬೇಕಾದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಪರಿಕಲ್ಪನೆಯನ್ನು ನಾವು ಬಳಸ್ತೀವಿ. ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸೋಕ್ಕೆ ಈ ರೀತಿ ಮಾಡ್ಬೋದು. ನೋಡಿ, ಒಂದು ಕಾರ್ಡ್ ಮೇಲೆ ನಾವು ಆ ಪ್ರಮೇಯದ ಚಿತ್ರವನ್ನು ಬರೆದುಬಿಟ್ಟು ಹೀಗೆ ಅದನ್ನು ಮಡಿಸ್ಬೋದು. ಹೀಗೆ ಮಡಿಸಿದಾಗ ನಿಮಗೆ ಇಲ್ಲಿ ADE ತ್ರಿಭುಜ ಕಾಣುತ್ತೆ. ಅದನ್ನು ಹೀಗೆ ತಿರುಗಿಸಿದಾಗ ಅರ್ಧ ಇಂಟು ಪಾದ ಅಂದರೆ AD, ಎತ್ತರ ಅಂದರೆ EN ಅಂತ. ಮತ್ತು ಮುಂದಿನ ಹಂತದಲ್ಲಿ ತ್ರಿಭುಜ BDE ವಿಸ್ತೀರ್ಣ ಹೇಳ್ಬೇಕಾದ್ರೆ ಪಾದ BD, ಇದಕ್ಕೂ ಎತ್ತರ EN ಆಗುತ್ತೆ ಅಂತ. ನೆಕ್ಸ್ಟು ಮತ್ತೆ ಇದನ್ನು ಈ ರೀತಿ ಮಾಡಿಸಿ ಹೀಗೆ ತಿರುಗಿಸಿದಾಗ ತ್ರಿಭುಜ ADE ವಿಸ್ತೀರ್ಣ ಹೇಳ್ಬೇಕಾದ್ರೆ ಪಾದ AE, ಎತ್ತರ DM ಆಗುತ್ತೆ. ಅದೇ ರೀತಿ ಇದನ್ನು ಮತ್ತೆ ಪುನಃ ಅನ್ಫೋಲ್ಡ್ ಮಾಡಿದಾಗ ತ್ರಿಭುಜ CED ವಿಸ್ತೀರ್ಣ ಹೇಳ್ಬೇಕಾದ್ರೆ ಪಾದ EC, ಎತ್ತರ ಮತ್ತು DMA ಆಗುತ್ತೆ. ಈ ರೀತಿ ಈ ಒಂದು ಕಾರ್ಡನ್ನು ಫೋಲ್ಡ್ ಮಾಡಿ ನಾವು ಮಕ್ಕಳಿಗೆ ಪ್ರಮೇಯವನ್ನು ಸ್ವಲ್ಪ ಸುಲಭವಾಗಿ ಅರ್ಥ ಮಾಡಿಸ್ಬೋದು ಅಂತ ಅನಿಸುತ್ತೆ. ಧನ್ಯವಾದಗಳೊಂದಿಗೆ ಗಿರೀಶ್ HP, ಬೇಲೂರು.